ಎಕ್ಸಸೈಸ್ 8.3 ಫೋರ್ತ್ ಹೆಡಿಂಗ್ ಫೋರ್ತ್ ಕ್ವಶನ್. ಇಲ್ಲಿ ಏನ್ ಪ್ರೂವ್ ಮಾಡ್ಬೇಕಂದ್ರೆ ನಾವು ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಫಸ್ಟ್ ಸ್ಟೆಪ್ ಏನ್ ಮಾಡೋಣ ನಾವು, ಟೇಕ್ ಎಲ್ ಎಚ್ ಎಸ್ ಅಂತ ತಗೋಣ. ಓಕೆ, ಈಗ ಎಲ್ ಎಚ್ ಎಸ್ ಏನಿದೆ ಇಲ್ಲಿ 1 ಪ್ಲಸ್ ಸೀಕೆಂಟ್ ಎ ಹೋಲ್ ಡಿವೈಡೆಡ್ ಬೈ ಸೀಕೆಂಟ್ ಎ ಅಂತ ಇದೆ. ಓಕೆನಾ, ಈಗ ನಾವೇನ್ ಮಾಡ್ಬೇಕು, ಎಲ್ಲವೂ ಸೈನ್ ಕಾಸಿಗೆ ಕನ್ವರ್ಟ್ ಮಾಡ್ಬೇಕು, ಐದರ್ ಸೈನ್ ಆರ್ ಕಾಸಿಗೆ. ಈಗ ನೀವು ನೋಡಿದ್ರೆ ಓಕೆ, ಫಿಫ್ತ್ ಕ್ವಶನ್ ನೋಡ್ರೆ ಸೀಕೆಂಡ್ ನ ಏನಂತ ಬರಿಬಹುದು, 1 ಬೈ ಕಾಸ್ ಅಂತ ಬರಿಬಹುದು. ಸೊ ನಾನೇನ್ ಬರಿತೀನಿ ಇಲ್ಲಿ 1 ಪ್ಲಸ್ ಸೀಕೆಂಟ್ ಏನ ನಾನು 1 ಬೈ ಕಾಸ್ ಎ ಹೋಲ್ ಡಿವೈಡೆಡ್ ಬೈ, ಮತ್ತೆ ಈ ಸೀಕೆಂಟ್ ಏನು ಏನಂತ ಬರಿಬಹುದು 1 ಬೈ ಕಾಸ್ ಎ ಅಂತ ಬರಿತೀವಿ. ಓಕೆನಾ, ಈಗ ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನಿಲ್ಲ ಅಂದ್ರೆ 1 ಅಂತ ತಗೋಬಹುದು. ಓಕೆ, ಇಲ್ಲಿ ಒಂದು ಲೈನ್ ಹಾಕ್ತೀನಿ. ಈಗ ನೋಡ್ರಿ 1 ಕಾಸ್ ಎಗೆ ಎಲ್ಸಿಎಂ ತಗೊಂಡ್ರೆ ಏನ್ ಬರುತ್ತೆ, ಕಾಸ್ ಎನೇ ಬರುತ್ತೆ. ಓಕೆ, ಈಗ ಏನ್ ಮಾಡೋಣ, ಇಲ್ಲಿ ಫಸ್ಟ್ ನಂಬರ್ ತಗೊಂತೀನಿ 1 ಬೈ 1 ಇಂಟು ಎಲ್ಸಿಎಂ ಏನು ಕಾಸ್ ಎ ಇಂಟು ಕಾಸ್ ಎ ಮಾಡಿದ್ರೆ 1 ಬೈ 1 ಇಂಟು ಕಾಸ್ ಎ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ, ಕಾಸ್ ಎನೇ ಬರುತ್ತೆ. ಸೊ ಇಲ್ಲಿ ಏನ್ ಬರೀತೀನಿ, ಕಾಸ್ ಎ ಬರೀತೀನಿ. ಓಕೆ, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಬರೀತೀನಿ. ಓಕೆ, ನೆಕ್ಸ್ಟ್ ಈಗ ಸೆಕೆಂಡ್ ನಂಬರ್ ಏನಿದೆ ಇಲ್ಲಿ, ಸೆಕೆಂಡ್ ನಂಬರ್ ಬಂದು 1 ಬೈ ಕಾಸ್ ಎ ಇದೆ, 1 ಬೈ ಕಾಸ್ ಎ ಇಂಟು ಎಲ್ಸಿಎಂ ಬಂದ್ಬಿಟ್ಟು ಏನಿದೆ ಕಾಸ್ ಎ ಇದೆ. ಸೊ ಅವಾಗ ಏನಾಯ್ತು, ಕಾಸ್ ಎ ಕ್ಯಾನ್ಸಲ್ ಆಗಿ 1 1 ಜಾ 1 ಬರುತ್ತೆ. ಸೊ ಇಲ್ಲೇನ್ ಬರ್ತೀನಿ 1 ಅಂತ ಬರೀತೀನಿ. ಓಕೆನಾ, ಈ ನೆಕ್ಸ್ಟ್ ಇದು ಕ್ಯಾಲ್ಕುಲೇಷನ್ ಮಾಡಿದೆಲ್ಲ ರಬ್ ಮಾಡ್ಬೇಡ. ಈಗ ಹೋಲ್ ಡಿವೈಡೆಡ್ ಬೈ 1 ಬೈ ಕಾಸ್ ಎ. ಈಗ ನೆಕ್ಸ್ಟ್ ಏನಾಯ್ತು, ಕಾಸ್ ಎ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ ಕಾಸ್ ಎ. ಓಕೆ, ಇಲ್ಲಿ ನೋಡಿ ಡಿವೈಡ್ ಬೈ ಇರೋದು ಇಂಟು ಬರ್ಕೊಂಡ್ರೆ ಏನಾಗುತ್ತೆ, ಡಿವೈಡ್ ಬೈ ಇರೋದು ಇಂಟು ಬರ್ಕೊಂಡ್ರೆ 1 ಬೈ ಕಾಸ್ ಎ ಇರೋದು ಕಾಸ್ ಎ ಬೈ 1 ಆಗುತ್ತೆ. ಕಾಸ್ ಎ ಕ್ಯಾನ್ಸಲ್ ಆಗಿ ನಿಮ್ಗೆ ಏನ್ ಉಳಿಯುತ್ತೆ, ಕಾಸ್ ಎ ಪ್ಲಸ್ 1 ಉಳಿಯುತ್ತೆ. ಓಕೆ, ಈಗ ನಮಗೆ ಆರ್ ಎಚ್ ಎಸ್ ಅದು ಬಂದಿಲ್ಲ, ಬಟ್ ನಾವು ಇಲ್ಲಿ ಮುಂದೆ ಫರ್ದರ್ ಸಿಂಪ್ಲಿಫೈ ಮಾಡಕ್ ಆಗಲ್ಲ. ಸೊ ಅದಕ್ಕೆ ಏನ್ ಮಾಡೋಣ, ಇದನ್ನ ಈಕ್ವೇಶನ್ 1 ಅಂತ ತಗೋಣ. ಓಕೆ, ಈಗ ನಾನೇನ್ ಮಾಡ್ತೀನಿ, ಈ ಫಾರ್ಮುಲಾನ ತೆಗೆದಿರ್ತೀನಿ. ಓಕೆ, ಯಾವಾಗ ಬೇಕೋ ಅದನ್ನ ಯೂಸ್ ಮಾಡ್ತೀನಿ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡೋಣ, ಆರ್ ಎಚ್ ಎಸ್ ಕೂಡ ಸಿಂಪ್ಲಿಫೈ ಮಾಡೋಣ. ಈಗ ಆರ್ ಎಚ್ ಎಸ್ ಏನಿರೋದು ನೋಡ್ರಿ ಇಲ್ಲಿ, ಈಗೇನ್ ಬರೀ ಟೇಕ್ ಆರ್ ಎಚ್ ಎಸ್ ತಗೊಳ್ರಿ. ಓಕೆ, ಆರ್ ಎಚ್ ಎಸ್ ಏನಿದೆ ಸೈನ್ ಸ್ಕ್ವೇರ್ ಎ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಇದೆ. ಓಕೆ, ಈಗ ನಿಮಗೆ ಸೈನ್ ಸ್ಕ್ವೇರ್ ನ ನಾವು ಏನಂತ ಬರಿಬಹುದು ಅಂದ್ರೆ, ಸೈನ್ ಸ್ಕ್ವೇರ್ ಅಂತಂದ್ರೆ ನಥಿಂಗ್ ಬಟ್ 1 ಬೈ ಕಾಸ್ ಸ್ಕ್ವೇರ್ ಎ ಅಂತ ಬರಿಬಹುದು. ಓಕೆ, ಹೋಲ್ ಡಿವೈಡ್ ಬೈ 1 ಮೈನಸ್ ಕಾಸ್ ಎ. ಓಕೆ, ಅದು ಯಾಕೆ ಅಂತ ಇಲ್ಲಿ ಬರಿತೀನಿ ನೋಡ್ರಿ. ನಮಗೆ ಫಾರ್ಮುಲಾ ಏನ್ ಗೊತ್ತು, ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1 ಅಂತ ಗೊತ್ತು. ಈಗ ನಾನು ಸೈನ್ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂಡ್ರೆ ಸೈನ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1. ಈ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಆ ಕಡೆ ಹೋದ್ರೆ ಏನಾಗುತ್ತೆ, ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಆಗುತ್ತೆ. ಸೊ ನಾನು ಸೈನ್ ಸ್ಕ್ವೇರ್ ಟೀಟಾ ಇದ್ದಲ್ಲಿ ಏನ್ ಬರೀಬಹುದು, 1 ಮೈನಸ್ ಕಾಸ್ ಸ್ಕ್ವೇರ್ ಬರೀಬಹುದು. ಸೊ ಅದಕ್ಕೆ ಸೈನ್ ಸ್ಕ್ವೇರ್ ಇದ್ದಲ್ಲಿ ಏನ್ ಬರೆದೆ ನಾನು, 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರ್ದೆ. ಇವಾಗ ನೀವು ಈ 1 ನಾನು 1 ಸ್ಕ್ವೇರ್ ಅಂತ ಬರಿಬೋದಾ, ಯಾಕಂದ್ರೆ 1 ಸ್ಕ್ವೇರ್ 1 ಇರುತ್ತೆ. ಓಕೆ, ಚೇಂಜ್ ಆಗಲ್ಲ. ಸೊ ಈ 1 ಏನ್ ಬರಿತೀನಿ ನಾನು, 1 ಸ್ಕ್ವೇರ್ ಅಂತ ಬರಿತೀನಿ. ಅವಾಗ ಏನಾಗುತ್ತೆ, ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಯ್ತಾನೆ. ಓಕೆ, ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಏನು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗುತ್ತೆ. ಓಕೆ, ಸೊ ನಾನು ಇಲ್ಲಿ ಏನ್ ಬರಿತೀನಿ ನಿಮಗೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ. ಓಕೆ, ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡಿದ್ವಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ ಯೂಸ್ ಮಾಡಿದ್ವಿ. ಅವಾಗ ಏನಾಯ್ತು, 1 ಮೈನಸ್ ಕಾಸ್ ಎ 1 ಮೈನಸ್ ಕಾಸ್ ಎ ಕ್ಯಾನ್ಸಲ್ ಆಯ್ತು. ಓಕೆ, ಈಗ ನಮಗೆ ಉಳಿದಿರೋದು ಏನ್ ನೋಡ್ರಿ, 1 ಪ್ಲಸ್ ಕಾಸ್ ಎ. ಈಗ ನೋಡ್ರಿ 1 ಪ್ಲಸ್ ಕಾಸ್ ಎ ಅಂದ್ರೂ ಒಂದೇ, ಕಾಸ್ ಎ ಪ್ಲಸ್ 1 ಅಂದ್ರೂ ಒಂದೇ. ಓಕೆ, ಇದನ್ನ ಏನಂತ ಕರೆಯೋಣ, ಈಕ್ವೇಶನ್ 2 ಅಂತ ಕರೆಯೋಣ. ಈಗ ನೋಡ್ರಿ ಎಲ್ ಎಚ್ ಎಸ್ ಸಾಲ್ವ್ ಮಾಡಿದಾಗು ಕಾಸ್ ಎ ಪ್ಲಸ್ 1 ಬಂತು, ಆರ್ ಎಚ್ ಎಸ್ ಸಾಲ್ವ್ ಮಾಡಿದಾಗು ಏನಿಗೆ ಕಾಸ್ ಎ ಪ್ಲಸ್ 1 ಬಂತು. ಸೊ ಏನ್ ಬರೀಬಹುದು, ಫ್ರಮ್ 1 ಇಂಟು ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಬರ್ಕೊಳ್ತೀವಿ. ಓಕೆನಾ, ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಓಕೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ ಲಿಂಕು, ಟೆಲಿಗ್ರಾಮ್ ಲಿಂಕು ಮತ್ತೆ
ಟ್ರಿಗ್ನಾಮೆಟ್ರಿ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಓಕೆ, ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಫಾಲೋ ಮಾಡ್ರಿ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಓಕೆ, ನೀವು ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬೋದು. ಅದರಲ್ಲಿ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ನೀವು ಡೌಟ್ ಕ್ಲಾರಿಫೈ ಮಾಡ್ಕೋಬಹುದು. ಅದ್ರ ಜೊತೆಗೆ ಅದ್ರಲ್ಲಿ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ಓಕೆ, ಯಾವ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದಾರೆ, ಓಕೆ, ಆಮೇಲೆ ಇಮಿಡಿಯೇಟ್ ಯಾವ ವಿಡಿಯೋ ಬಿಟ್ಟಿದೆ ಅಂತ ಕೂಡ ಅಪ್ಡೇಟ್ ಇರುತ್ತೆ. ಸೊ ಅದಕ್ಕೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ನೀವು ಫಾಲೋ ಮಾಡಿ.